ಇದು ಅಮ್ಮ ಕೊಟ್ಟು ಕಳಿಸಿದ್ದು ಇಂಡಿಯಾದಿಂದ. ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇರೋದ್ರಿಂದ ಹಸ್ಬೆಂಡ್ಗೆ ಎಲ್ಲರೂ ಹೋಗಿ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಬಿಸಿಲಿದೆ ಅಂತ ಅಂದರೆ ಹಾರಿಬಲ್. ನಿಜವಾಗ್ಲೂ ನೋಡ್ಬೋದು, ಒಳ್ಳೆ ಬೆಂಕಿ ಇದ್ದಂಗಿದೆ. ನಿಜವಾಗ್ಲೂ ಸಿಕ್ಕಾಬಡೆ ಬಿಸಿಲು, ಕೈ ಸುಟ್ಟೋಗ್ತಾ ಇದೆ. ಇದೆಮ್ಮ ಬಿಸಿಲು. ಓ ಮೈ ಗಾಡ್, ಹೌದು 37 ಸೆಲ್ಸಿಯಸ್. ಓ ಮೈ ಗಾಡ್. ಕಾರು ನೆರಳಲ್ಲಿ ನಿಲ್ಸಿದ್ದೀವಿ. ಹಾಂ, ತುಂಬ ಬಿಸಿ ಇದೆ ಅಲ್ವಾ, ಅದಕ್ಕೆ. ಯಪ್ಪ ಫ್ರೆಂಡ್ಸ್, ನೋಡಿ ನಮ್ಮ ಸಮ್ಮರ್ ಕಷ್ಟಗಳು ಹೇಗಿದೆ ಅಂತ. ತುಂಬ ಬಿಸಿ, ಹೌದು. ಹಾಂ, ಈ ವರ್ಷ ಚಳಿ ಕೂಡ ಕಮ್ಮಿ ಇತ್ತು. ಸಿಕ್ಕಾಬಟ್ಟೆ ಬಿಸಿಲು. ಕೈ ಹೆಂಗೆ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಫೀಲ್ ಆಗ್ತಿದೆ ಅಂದರೆ ಕೈ ಸುಟ್ಟೋಗೋ ಥರ ಆಗ್ತಾ ಇದೆ. ಓ ಮೈ ಗಾಡ್. ಈಗಿರೋ ಮನೆ ಹತ್ರ ಒಂದು ಮರ ಇಲ್ಲ. ಆ ಹಳೆ ಮನೆ ಹತ್ರ ಸಿಕ್ಕಾಪಟ್ಟೆ ಮರಗಳಿತ್ತು. ಎಲ್ಲಿ ಕಾರು ಅಲ್ಲಿ ಹಾಕಿದ್ಯಾ? ನಾನು ಚಳಿ ಎಷ್ಟಿದ್ರೂ ತಡ್ಕೊಂಡ್ಬಿಡ್ತೀನಿ. ಈ ಶೆಕೆ ಮಾತ್ರ ನನ್ನ ಕೈಲಿ ಆಗೋದಿಲ್ಲ. ಶೆಕೆ ಓಕೆ, ಅವೇ ಹೇಗಿದೆ ಬಿಸಿಲು? ನೋಡಿದ್ರಿ ಅನ್ಸುತ್ತೆ ಎಷ್ಟು ಬಿಸಿಲಿದೆ ಅಂತ ಹೇಳಿ. ಇವತ್ತು ಬೆಳಗ್ಗೆ ತುಂಬ ಬಿಸಿಲಿತ್ತು. ಅದಾದಮೇಲೆ ವೆದರ್ ಸಡನ್ನಾಗಿ ಚೇಂಜ್ ಆಯಿತು. ನಾನು ಯಾವಾಗಲೂ ಹೇಳ್ತಿರ್ತೀನಲ್ವ, ಇಲ್ಲಿ ವೆದರ್ ತುಂಬಾ ವಿಚಿತ್ರ ಅಂತ. ನೀವೇ ನೋಡ್ಬೋದು ಈ ಕಂಪ್ಲೀಟ್ ವಿಡಿಯೋದಲ್ಲಿ. ಸೊ ಈ ಸೈಡು ನೋಡ್ತಾ ಇರ್ಬೋದು, ಅವ್ರು ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ ಇಷ್ಟು ಬಿಸಿಲಲ್ಲಿ. ಅವ್ರುಗಳ್ಗೇನೂ ಆಗೋದೇ ಇಲ್ಲ ಸ್ಕಿನ್ನು. ಅಂದರೆ ಅವ್ರು ಸ್ಪ್ರೇ ಹಾಕೋತಾರೆ, ಇದು ಸನ್ಸ್ಕ್ರೀನ್ ಎಲ್ಲ ಹಾಕೋತಾರೆ, ಲೋಷನ್ಸು, ಸ್ಪ್ರೇ ಈ ಥರದ್ದೆಲ್ಲ. ಬಟ್ ಅವ್ರಿಗಷ್ಟು ಆಗಲ್ಲ. ನಮಗೆ ಜಾಸ್ತಿ ಟ್ಯಾನ್ ಆಗೋದು. ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ನಾವು ಗ್ರಾಸರೀಸ್ ಎಲ್ಲ ತರೋಣ ಅಂತ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ಗೆ ರಜಾ ಇತ್ತು, ಹಾಗಾಗಿ ತುಂಬ ದಿನ ಆಗಿತ್ತು. ಟ್ರಿಪ್ಗಳಿಗೆಲ್ಲ ಹೋಗಿದ್ವಿ ಎಲ್ಲ. ಅದಾದಮೇಲೆ ನಾವು ಹೋಗೇ ಇರಲಿಲ್ಲ. ಇವತ್ತು ಹೇಗೂ ರಜಾ ಇದೆ, ಹೋಗಿ ಎಲ್ಲ ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ಬಂದಿದ್ದು ಸ್ಯಾಮ್ಸ್ ಕ್ಲಬ್ಗೆ. ಅದಾದಮೇಲೆ ಪಟೇಲ್ ಬ್ರದರ್ಸ್ಗೆ ಹೋದ್ವಿ. ಕಾಸ್ಕೋಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಕೆಲವು ಐಟಮ್ಸ್ಗಳು ಇಲ್ಲೇ ಚೆನ್ನಾಗಿರುತ್ತೆ ಸ್ಯಾಮ್ಸಲ್ಲಿ ಅಂತ ಅಂದ್ಕೊಂಡು ಹೀಗೆ ಬಂದ್ವಿ. ಆರೆಂಜ್ ಜ್ಯೂಸ್ ಕೂಡ ಇಲ್ಲಿ ಫ್ರೆಶ್ ಆಗಿರುತ್ತೆ. ನಾನು ಹಳೆ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ಅದು ಕೂಡ ಒಂದು ಬಾಟಲ್ ತೊಗೊಂಡಂಗಾಗತ್ತೆ ಅಂತ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಯೂನಿಕಾರ್ನ್ದು ಸ್ಟಡಿ ಟೇಬಲ್ ತುಂಬಾ ಚೆನ್ನಾಗಿತ್ತು. ಇನ್ನು ಮಕ್ಕಳು ಬಂಕ್ ಬೆಡ್ ಕೊಡಿಸಿ ಅಂತ ಸುಮಾರು ದಿನದಿಂದ ಕೇಳ್ತಿದ್ರು. ಇವಾಗಲೂ ನೋಡ್ದಾಗ ಕೇಳ್ತಾರೆ. ನಾವು ಸದ್ಯಕ್ಕೆ ಬೇಡ, ಮುಂದೆ ನೋಡೋಣ ಅಂದ್ಕೊಂಡು ಸುಮ್ಮನೆ ಇದ್ವಿ. ನೆಕ್ಸ್ಟ್ ಇನ್ನು ಸ್ಕೂಲ್ ಶುರು ಆಗುತ್ತಲ್ವಾ, ಅಂದರೆ ಇವಾಗ ಇನ್ನು 2 months ಇದೆ ಸ್ಕೂಲ್. ಬಟ್ ಸ್ಕೂಲ್ ಸಪ್ಲೈಸ್ ಎಲ್ಲ ಇಟ್ಟಿರ್ತಾರೆ ಇವಾಗಿಂದಾನೆ ಎಲ್ಲ ಕಡೆ. ಸೊ ಇದಾದಮೇಲೆ ಮತ್ತೆ ಸ್ಟೇಷನರೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಬುಕ್ಸು, ಪೆನ್ಸ್ಗಳು, ಈ ಥರದ್ದೆಲ್ಲ. ಯಾವಾಗಲೂ ಇಲ್ಲಿ 1, 2 ರಿಂದ 3 ಐಟಮ್ ತೊಗೊಂಡು ಹೋಗ್ಬೇಕಂತ ಬರ್ತೀವಿ. ಆದರೆ ನೋಡಿದ್ರೆ ಗೊತ್ತೇ ಆಗೋದಿಲ್ಲ ಹೆಂಗೆ ಆಡಾಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಹೆಂಗೂ ಫ್ರೂಟ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ತೊಗೊಂಡ್ವಿ. ಮತ್ತು ಅದು ಇದು ಎಲ್ಲ ತೊಗೊಂಡು ಒಂದಷ್ಟು ಬಿಲ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಪಟೇಲ್ ಬ್ರದರ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಇಂಡಿಯನ್ ಗ್ರಾಸರಿ ಶಾಪ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ತರಕಾರಿ, ಸೊಪ್ಪು ಇದೆಲ್ಲ ತೊಗೋಬೇಕಾಗಿತ್ತು. ಹಾಗೆ ಅಕ್ಕಿ ಹಾಕೋ ಈ ನಡುವೆ ಸೆಟ್ ಆಗ್ತಾ ಇರಲಿಲ್ಲ ನಮಗೆ. ಒಂದು ಸ್ವಲ್ಪ ಮುದ್ದೆ ಥರ ಆಗ್ತಿತ್ತು. ಹಾಗಾಗಿ ಅಕ್ಕಿ ನಾರ್ಮಲ್ ಆಗಿ ಪಟೇಲ್ ಬ್ರದರ್ಸಲ್ಲೇ ತೊಗೊಳ್ಳೋಣ ಅಂತ ಬರ್ತಾ ಇದ್ದೀನಿ. ನಾನಿಲ್ಲಿ ಡೆಕ್ಕನ್ ಅವ್ರದ್ದು ಕ್ರಿಸ್ಟಲ್ ರೈಸ್, ಸೋನಾ ಮಸೂರಿ ರೈಸೇ ತೊಗೊಳ್ಳೋದು. ತುಂಬ ಚೆನ್ನಾಗಾಗುತ್ತೆ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಅಥವಾ ಅನ್ನ ಸಾಂಬಾರ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಬಂಗಾರುಗಂತೂ ಇದು ಸೆಟ್ ಆಗಿಬಿಟ್ಟು ಯಾವಾಗಲೂ ಹೇಳ್ತಿರ್ತಾಳಮ್ಮ, ಈ ಅಕ್ಕಿ ಮಾತ್ರ ತೊಗೊಂಡು ಬನ್ನಿ ಅಂತ. ಬೇಗ ಇಲ್ಲೂ ಕೂಡ ಶಾಪಿಂಗ್ ಮುಗಿಸಿ ಮನೆ ಹತ್ರ ಬಂದ್ವಿ. ವೆಯ್ಟ್ ಇರೋದೆಲ್ಲ ಹಸ್ಬೆಂಡ್ ಎತ್ತಿಟ್ಟಿದ್ರು, ಇನ್ನು ಉಳಿದಿದ್ದೆಲ್ಲ ನಾನು ಬಂಗಾರು ಸೇರಿ ತೊಗೊಂಡು ಬಂದು ಇಟ್ಬಿಟ್ವಿ. ಮಧ್ಯಾಹ್ನ ಆಗಿತ್ತು, ತುಂಬ ಹೊಟ್ಟೆ ಹಶ್ವಾಗ್ತಾ ಇತ್ತು. ಹೇಗೂ ಫ್ರೆಶಾಗಿ ಹೀರೆಕಾಯಿ ತೊಗೊಂಡು ಬಂದಿದ್ದೆ. ಅದಕ್ಕೆ ತುಂಬ ತೆಳ್ಳಗೆ ಸಾಂಬಾರು ಮಾಡಬೇಕಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಹೀರೆಕಾಯಿ ಬೇಳೆ ಸಾಂಬಾರು, ಅನ್ನ ಮತ್ತು ಮೊಸರು ಊಟ ಮಾಡಿದ್ವಿ ಕೂತ್ಕೊಂಡು ಎಲ್ಲರೂ. ಇನ್ನು ನೋಡ್ತಾ ಇರ್ಬೋದು, ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಆಗಲೇ. ಜೋರು ಮಳೆ, ತುಂಬ ಬಿಸಿಲಿತ್ತು, ತುಂಬ ಮಳೆ ಬರ್ತದೆ. ಸೊ ನೋಡ್ತಾ ಇದ್ದೀರಾ ಅನ್ಸುತ್ತೆ ಇಲ್ಲಿ ವೆದರ್. ಬೆಳಗ್ಗೆ ತುಂಬ ಬಿಸಿಲಿತ್ತು, ಇವಾಗ ತುಂಬ ಮಳೆ ಬರ್ತಾ ಇದೆ. ಹಾಗೆ ರಾತ್ರಿ ಪೂರ ಮಳೆ ಬಂತು. ಬಟ್ ಅರ್ಲಿ ಮಾರ್ನಿಂಗ್ ಅಂತೂ ತುಂಬ ಭಯಾನಕವಾಗಿ ಗಾಳಿ ಮತ್ತು ಗುಡುಗು, ಸಿಡ್ಲು ಮತ್ತು ಮಿಂಚು, ತುಂಬಾ ಭಯ ಆಗ್ತಿತ್ತು.
ವಿಪರೀತ ಗಾಳಿ ನೋಡ್ತಾ ಇರ್ಬೋದು, ಮರಗಳೆಲ್ಲ ಹೇಗೆ ಅಲ್ಲಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಸೌಂಡ್ ಕೂಡ ಹಾಗೆ ಬರ್ತಿತ್ತು, ಬಟ್ ನಾನು ಗ್ಲಾಸ್ ಹಾಕಿದ್ದೀನಿ ವಿಡಿಯೋ ಮಾಡೋಕ್ಕೆ ಎದ್ರುಕೊಂಡು. ನಾನು ಸುಮಾರು 3 ಗಂಟೆವರೆಗೂ ಕೂತಿದ್ದೆ, ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ. ಅದಾದ್ಮೇಲೆ ಮಲ್ಕೊಂಡೆ, ಮಳೆ ಬರ್ತಾನೆ ಇತ್ತು. ಅದಾದರೆ ಒಂದು 5 ಗಂಟೆ ಹಂಗೆ ಸಡನ್ನಾಗಿ ಎಚ್ಚರ ಆಯಿತು. ತುಂಬ ಜೋರು ಮಳೆ. ಎಷ್ಟು ಜೋರು ಅಂತ ಅಂದರೆ ಅದನ್ನು ಆ್ಯಕ್ಚುಲಿ ನಾನು ವಿಡಿಯೋದಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಅದು ಇಲ್ಲಿ ತುಂಬ ಜನಕ್ಕೆ ಫೀಲ್ ಆಗಿರುತ್ತೆ. ಮತ್ತು ಲೈಟ್ನಿಂಗ್ ಆಗಿರ್ಬೋದು, ಅದು ನೀವು ನೋಡ್ತಾ ಇರ್ಬೋದು ಟೈಮ್ 6 ಗಂಟೆ ಹಿಂಗೆ ಕಾಣಿಸ್ತಾ ಇದೆ ಅಲ್ಲಿ ಕಿಟಕಿನಲ್ಲಿ ಅಂತ ಹೇಳ್ಬಿಟ್ಟು. ಸುಮಾರು ಕಡೆ ಮರಗಳು ಬಿದ್ದಿದೆ, ಮರಗಳ ಬ್ರಾಂಚಸ್ ಬಿದ್ದಿದೆ. ಆಮೇಲೆ ಮನೆಗಳಿಗೂ ಅಫೆಕ್ಟ್ ಆಗಿದೆ. ಈ ಥರ ಎಲ್ಲ ಆಗಿತ್ತು. ಮತ್ತು ಪವರ್ ಕೂಡ ಇರಲಿಲ್ಲ ನೆಕ್ಸ್ಟ್ ಡೇ. ಸುಮಾರು ಜನಕ್ಕೆ ವರ್ಕ್ ಮಾಡೋದಕ್ಕೂ ಕಷ್ಟ ಆಗಿದೆ, ಆಫೀಸ್ಗಳಿಗೆ ಹೋಗೋದಕ್ಕೂ ಪ್ರಾಬ್ಲಮ್ ಆಗಿತ್ತು. ಇನ್ನು ನೋಡ್ತಾ ಇರ್ಬೋದು ಇವಾಗ ಲೈಟಾಗಿ ಮಳೆ ಬರ್ತಾ ಇದೆ, ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅನ್ನೋ ಥರ ಇತ್ತು. ಒಂದು 10:30 ಆಗಿತ್ತು. ಇವಾಗ ಎದ್ರು ಮಕ್ಕಳು, ಒಬ್ಬೊಬ್ಬರೇ ಎದ್ಬಿಟ್ಟು ಬರ್ತಾ ಇದ್ರು. ಸಮ್ಮರ್ ಹಾಲಿಡೇಸ್ ಅಲ್ವಾ, ಆರಾಮಾಗಿ ಮಲ್ಕೊಳ್ಳಿ ಅಂತ ನಾನು ಏನು ಎದ್ದೇಳ್ಸಕ್ಕೆ ಹೋಗೋದಿಲ್ಲ. ಯಾವಾಗ ಎದ್ದೇಳ್ತೀರಾ ಎದ್ದೇಳಿ ಅಂತ ಪಪ್ಪ ಯಾವಾಗ ನೋಡಿದ್ರು 5:45 6 ಗಂಟೆಗೆ ಎದ್ದೇಳಿಸ್ತಿರ್ತಿದ್ದೆ. ಹಾಗಾಗಿ ಮಲ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ. ನೋಡೋಣ ಹೊರಗಡೆ ಅಂತ ಬಂದೆ. ಮಳೆ ಇನ್ನೂ ಲೈಟಾಗಿ ಬರ್ತಾ ಇತ್ತು. ಇನ್ನು ಮರಗಳದ್ದು ಬ್ರಾಂಚಸ್ ಎಲ್ಲ ಬಿದ್ದಿದೆ ನೋಡ್ತಾ ಇರ್ಬೋದು. ಇನ್ನು ವಾಕರ್ಸ್ ಪಾತಲ್ಲಿ ಮೇಯ್ನ್ ರೋಡಲ್ಲಿ ನಾನು ಯಾವಾಗಲೂ ವೀಡಿಯೋ ಮಾಡಿ ತೋರಿಸ್ತೀನಲ್ವಾ, ಅಲ್ಲಂತೂ ಸುಮಾರು ಮರಗಳು ಬಿದ್ದೋಗಿತ್ತು. ಆ ಕಡೆ ನಾನು ಹೋಗಲೇ ಇಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಬ್ರಾಂಚಸ್ ಎಲ್ಲ ಬಿದ್ದಿದೆ ಅಂತ. ಸೊ ಇಲ್ಲೇ ಅಲ್ಲ, ನಮ್ಮನೆ ರೋಡ್ಗಳಲ್ಲೇ ಅಲ್ಲ, ಸುಮಾರು ಕಡೆ ಆಗಿದೆ. ತುಂಬ ಮನೆಗಳಿಗೂ ಕೂಡ ಪ್ರಾಬ್ಲಮ್ ಆಗಿದೆ. ಸೊ ಅದಾದಮೇಲೆ ನೆಕ್ಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟಿದ್ದೆ. ಮತ್ತು ಆರೆಂಜ್ ಜ್ಯೂಸ್ ತೊಗೊಂಡು ಬಂದಿದ್ವಲ್ವ ಸ್ಯಾಮ್ಸಲ್ಲಿ ಹಿಂದಿನ ದಿನ, ಅದು ಫ್ರೆಶ್ ಆಗಿರುವಾಗಲೇ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಆರೆಂಜ್ ಜ್ಯೂಸು ಮತ್ತು ಸ್ವಲ್ಪ ಚೆರೀಸ್ ಎಲ್ಲ ಕೊಟ್ಟಿದ್ದೆ. ಚೆರಿ ಕೂಡ ತುಂಬ ಚೆನ್ನಾಗಿತ್ತು, ಸ್ವೀಟಾಗಿತ್ತು. ಹಾಗಾಗಿ ಟಿ ವಿ ನೋಡ್ಕೊಂಡು ತಿಂತಾ ಇರ್ತಾರೆ ಅಂತ ಈ ಥರ ಕೊಟ್ಟಿದ್ದೆ. ಇನ್ನು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆದ್ಯನ್ಗೆ ಈ ನಡುವೆ ಏನಾಗ್ತಿದೆ, ತುಂಬಾ ಬೇಜಾರು ಮಾಡ್ಕೋತಾಳೆ ಮನೇಲಿರೋದಕ್ಕೆ. ಹಾಗಾಗಿ ಸಮ್ಮರ್ ಸ್ಕೂಲ್ಗೆ ಹಾಕ್ತಾ ಇದ್ದೀವಿ. ಇದನ್ನಾಗಲೇ 2 ಮಂತ್ಸ್ ಮೊದಲೇ ರಿಜಿಸ್ಟರ್ ಮಾಡಿದ್ವಿ. ಸ್ಕೂಲಿಂದ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಇನ್ನೊಂದು ಸ್ಕೂಲ್ಗೆ ಕೊಟ್ಟಿದ್ರು ಒಂದು ಫಾರ್ಮ್. ಸೊ ಫಿಲಪ್ ಎಲ್ಲ ಮಾಡಿದ್ವಿ. ಕಳ್ಸೋದ ಬೇಡ ಅಂದ್ಕೊಂಡು ಸುಮ್ಮನೆ ಇದ್ವಿ. ಬಟ್ ಆದ್ಯ ಇಲ್ಲಮ್ಮ ನಾನು ಹೋಗೇ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ಲು. ನಮ್ಮ ಪಕ್ಕದ ಮನೇಲೂ ಕೂಡ ಓಲ್ಡ್ ಕ್ಲಾಸ್ ಹುಡುಗನೇ ಇದ್ದಾನೆ, ಪ್ರೀ ಕಿಂಡರ್ ಗಾರ್ಡನ್, ಇಬ್ಬರು ಜೊತೆಗೆ ಹೋಗ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಒಂದಿನ ಮೊದಲೇ ID ಕಾರ್ಡ್ ಎಲ್ಲ ತೊಗೊಂಡು ಬರೋದಕ್ಕೆ ಹೋಗ್ತಾ ಇದ್ವಿ. ತುಂಬಾ ಖುಷಿ ಸ್ಕೂಲ್ಗೆ ಹೋಗಕ್ಕೆ. ಗುಡ್ ಗರ್ಲ್ ಆದ್ಯ. ಬಾಯ್ ಅಕ್ಕ, ಹ್ಯಾವ್ ಎ ನೈಸ್ ಡೇ. ಇವತ್ತು ಸಾಯಂಕಾಲ ಬರ್ತ್ಡೇ ಪಾರ್ಟಿ ಇದೆ, ಅಲ್ಲಿಗೆ ಹೋಗಬೇಕಾಗಿತ್ತು. ಹಾಗಾಗಿ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟಿದ್ದೆ. ಆದರೆ ತುಂಬ ಮಳೆ ಬರ್ತಿದ್ದರಿಂದ ಶೀತ ಆಗುತ್ತೆ ಬೆಳಗ್ಗೆನೇ ಸ್ನಾನ ಮಾಡಿಸಿದ್ರೆ ಅಂತ ಸಾಯಂಕಾಲ ಫ್ರೆಶಾಗಿ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಫುಲ್ ಖುಷಿಯಾಗಿದ್ದಾಳೆ ಆದ್ಯ ಅಂತೂ ಸ್ಕೂಲ್ಗೆ ಹೋಗೋದಕ್ಕೆ, ಸಮ್ಮರ್ ಸ್ಕೂಲ್ಗೆ. ನೋಡ್ತಾ ಇರ್ಬೋದು ಇಲ್ಲಿ ಇಬ್ಬರು ಫ್ರೆಂಡ್ಸು ಸೇರಿಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಸುಮಾರು ಜನ ಅವ್ರ ಕ್ಲಾಸ್ ರೂಮಿಂದನೂ ಕೂಡ ಬರ್ತಾರೆ ಇಲ್ಲಿಗೆ. ಇನ್ನು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎಲ್ಲ ಫ್ರೀ ಇದೆ. ಆದರೆ ಇಲ್ಲಿ ಹ್ಯಾಂಬರ್ಗರ್ ಮತ್ತು ಪೆಪರೋನಿ ಪಿಜ್ಜಾ ಈ ಥರದ್ದೆಲ್ಲ ಕೊಡ್ತಾರೆ. ಹಾಗಾಗಿ ನಾನು ಬೇಡ ಅಂತ ಹೇಳ್ಬಿಟ್ಟು ಮನೆಯಿಂದನೇ ಕಳಿಸ್ತಾ ಇದ್ದೀನಿ. ಇನ್ನು ಲಿಸ್ಟೆಲ್ಲ ಇರುತ್ತೆ, ನಮ್ಮದು ಯಾವಾಗಿರುತ್ತೆ ಅಂದರೆ ನಾರ್ಮಲ್ ಚಿಕನ್ ಈ ಥರ ಇರೋದಿನ ಬೇಕಾದರೆ ಹೇಳೋಣ ಅಂತ ಹೇಳ್ಬಿಟ್ಟು ಮನೆಯಿಂದನೇ ಪ್ಯಾಕ್ ಮಾಡಿ ಕಳಿಸಿದ್ದೆ. ಇನ್ನು ಮಧ್ಯಾಹ್ನ ಹೋಗ್ಬಿಟ್ಟು ಕರ್ಕೊಂಡು ಬರೋದಕ್ಕೆ ಹೋದ್ವಿ, ನಾನು ಹಸ್ಬೆಂಡ್ ಬಂಗಾರು ಎಲ್ಲ ಹೋಗಿ. ಫುಲ್ಲು ಖುಷಿಯಾಗಿದ್ಲು. ಹೆಂಗಿತ್ತಪ್ಪ ಏನು ಅಂತ ಹೇಳಿದ್ರೆ, ಅಮ್ಮ ನಂಗೆ ಇಷ್ಟು ಬೇಗ ಆಗೋಯ್ತು 3 o'clock ಅಂತ. ಟೈಮಿಂಗ್ ಸೇಮ್ ಇದೆ, ಸ್ಕೂಲ್ಗೆ ಹೋಗ್ತಿದ್ಲಲ್ವ, ಹಾಗೆ 7:30 to 3 o'clock. ಬಂಗಾರು ಆದರೆ ಮನೇಲಿ ಓದ್ಕೊತಾಳೆ, ಅದನ್ನು ಕೂರ್ಸೋದು ತುಂಬ ಕಷ್ಟ. ಇದೊಂದು ಅಡ್ವಾಂಟೇಜ್ ಆಯಿತು ಅಂತ ಹೇಳ್ಬೋದು. ಇದು 1 ತಿಂಗಳಿದೆ ಅಷ್ಟೇ, ಮತ್ತು ಜುಲೈ ಮಂತಲ್ಲಿ ಏನಿಲ್ಲ. ಅದಾದಮೇಲೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಲ್ಲ ಇನ್ನು. ಸೊ ಇದಾದಮೇಲೆ ಬರ್ತ್ಡೇಗೆ ರೆಡಿ ಆಗಬೇಕು ನೆಕ್ಸ್ಟು. ಇವತ್ತು ಬರ್ತ್ಡೇ ಪಾರ್ಟಿಗೆ ಹೋಗ್ತಿದ್ದೀವಿ. ಸೊ ಇದಕ್ಕೆ ಈ ಥರ ಡ್ರೆಸ್ ಅಪ್ ಮಾಡಿದ್ದೀವಿ. ಹಲೋ ಫ್ರೆಂಡ್ಸ್, ಬರ್ಡೇ ಪಾರ್ಟಿಗೆ ಹೊರಡ್ತಾ ಇದ್ದೀವಿ. ಸೊ ಈ ಥರ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸಾರಿ, ಮಕ್ಳಿಗೆ ಈ ಥರ ಮಾಡಿದ್ದೀನಿ. ನನಗೆ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ, ನಾನು ಸಿಂಪಲಾಗಿ ಆಗಿದ್ದೀನಿ. ನಂಗೆ ಮಮ್ಮಿನೂ ಇಷ್ಟ ಆಯಿತು, ಮಾವಿಬ್ಬರು ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಓಕೆ, ನಡೀರಪ್ಪ ಬೇಗ, ಲೇಟ್ ಆಯಿತು, ಪಾಪ ಕಾಯ್ತಾ ಇದೆ. ಬನ್ನಿ ಲೆಟ್ಸ್ಗೋ. ಬರ್ತೀನಿ, ಕಾರಲ್ಲಿ ಕೂತ್ಕೊಳ್ಳಿ. ಹಲೋ ಫ್ರೆಂಡ್ಸ್, ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿಂದ 1.5 hour ಆಗುತ್ತೆ. ಮೊದಲನೇ ವರ್ಷದ ಬರ್ಡೇ ಫ್ರೆಂಡ್ ಅವರ ಮಗುದು. ಹಾಗಾಗಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಸ್ಯಾರಿ ತೊಗೊಂಡಿದ್ದೆ ವೇರ್ ಮಾಡೋಣ ಅಂತ, ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ. ಸಿಂಪಲಾಗಿ ಒಂದು ಡ್ರೆಸ್ ಹಾಕೊಳ್ಳೋಣ ಅಂತ ಹಾಕ್ಕೊಂಡೆ. ಇದು ಅಮ್ಮ ಕೊಟ್ಟು ಕಳಿಸಿದ್ದು ಇಂಡಿಯಾಯಿಂದ. ಸ್ವಲ್ಪ ಟೈಟ್ ಆಗುತ್ತೆ, ಬಟ್ ಹಾಕ್ಕೊಂಡಿದ್ದೀನಿ ಹಿಂಗೊಂದು ಅಡ್ಜಸ್ಟ್ ಮಾಡಿಕೊಂಡು.
ಸೊ ಮಕ್ಕಳು ನೋಡಿದ್ರಿ ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ. ಸೊ ಬನ್ನಿ, ಅಲ್ಲೂ ಕೂಡ ವಿಡಿಯೋ ಮಾಡ್ತೀನಿ. ಪಾರ್ಟಿಗೆ ಹೋಗ್ತಾ ಇದ್ದೀವಿ, ಹೇಗಿರುತ್ತೆ ಏನು, ಮೇ ಬಿ ನಾವು ಹೋಗೋಷ್ಟರಲ್ಲಿ ಎಲ್ಲ ಮುಗ್ದೋಗಿರುತ್ತೆ ಅನ್ಕೋತೀನಿ. ಇಲ್ಲಿಂದ 1.5 ಅವರ್ ಆಗುತ್ತೆ ಜರ್ನಿ ನಮಗೆ. ಸೊ ಹೊರಡೋಣ ಬನ್ನಿ, ಓಕೆನಾ. ಇನ್ನು ಆದ್ಯ ಅಂತೂ ಒಂದು ನಿದ್ದೆ ಮಾಡಿ ಎದೊಳ್ತಾಳೆ 1 ರೌಂಡು. ಬಂಗಾರು ಏನು ಮಲ್ಕೊಳ್ಳಲ್ಲ. ಸಮರ್ ಸ್ಕೂಲಿಂದ ಬಂದು ಮಲ್ಕೊಂಬಿಟ್ಟಿದ್ಲು, ಮತ್ತೆ ಹಿಂಸೆ ಮಾಡಿ ಎದ್ದೇಳಿಸಿ ತಲೆ ಸ್ನಾನ ಮಾಡಿಸಿದ್ದು, ಮತ್ತೆ ಮಲ್ಕೊಂಡಿದ್ಲು. ಈಗ ಫುಲ್ ಆಕ್ಟಿವ್ ಆಗಿದ್ದಾಳೆ, ಆಮೇಲೆ ನೋಡಬೇಕು. ಇನ್ನು ಮೇಕಪ್ ಆ ಥರ ಏನೂ ಹಾಕ್ಕೊಂಡಿಲ್ಲ, ಜಸ್ಟ್ ಒಂದು ಮಾಯ್ಶ್ಚರೈಸರ್ ಹಾಕ್ಕೊಂಡು ಹೊರಡ್ತಾ ಇರೋದು. ಏನೋ ಒಂಥರ ಅನ್ಈಸಿ ಇವತ್ತು, ಏನೋ ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ಏನ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ, ಬಟ್ ಮಿಸ್ ಮಾಡಬಾರ್ದಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ಇವ್ರು ಹೋಗ್ಬಿಟ್ಟು ಗಿಫ್ಟ್ ತೊಗೊಂಡು ಬಂದರು. ಬ್ಯಾಕ್ ಸೈಡು ಇದೆ. ಏನು ತಂದ್ರಿ ಮಗನೆ? ಒಂದು ಇವಾಗ ಒಂದು ಕಾರ್ಡ್ ಥರ ಕೂತ್ಕೊಂಡು ಹಿಂಗೆ ಪೆಡಲ್ ಅನ್ಸುತ್ತೆ, ಪೆಡಲ್ ಇರುತ್ತೆ, ಇಲ್ಲಾಂದ್ರೆ ಪುಷ್ ಮಾಡ್ಕೊಬಹುದು. ಹಂಗಿದೆ. ಮೆಕ್ಡಾನಲ್ಡ್ ಸಿಂಬಲ್ ಇದೆ ಅಲ್ವಾ, ಯೆಲ್ಲೋ ಹಿಂಗಿದೆ, ಆಮೇಲೆ ರೆಡ್. ಸೇಮ್ ಹಿಂಗೆ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಹಂಗೆ ಕಾಣಿಸುತ್ತೆ. ಕಲರ್ ಅದೇ ನೋಡಕ್ಕೂ ಹಂಗೆ ಅನ್ಸುತ್ತೆ, ಸ್ವಲ್ಪ ಮುಂದೆ ಅಬ್ಸರ್ವ್ ಮಾಡಿದ್ರೆ ಚೆನ್ನಾಗಿದೆ. ಹಂಗೆ ಬಂಗಾರು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ಬಿಟ್ಟು ಗಿಫ್ಟ್ ತೊಗೊಂಡು ಬಂದರು. ನನಗೆ ಅವಾಗಲೇ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಹಂಗೆ ತೋರ್ಸಪ್ಪ ಅಂತ ಕೊಟ್ಟೆ. ಅವಳೇ ಕುತ್ಕೊಂಡು ವಿಡಿಯೋ ಮಾಡಿದ್ದಾಳೆ. ಕಲರ್ ತುಂಬ ಇಷ್ಟ ಆಯಿತು ನನಗೆ, ರೆಡ್ ಮತ್ತು ಯೆಲ್ಲೋ. ಇನ್ನು ಮಗು 5 ವರ್ಷದವರೆಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಮನೇಲೇ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ, ಆಮೇಲೆ ಅವ್ರು ಹೋಗಿ ತೊಗೊಂಡು ಬಂದರು. ಅಕ್ಕ ಆಮೇಲೆ ಪಪ್ಪ ನಾವಿಬ್ಬರಿಗೆ ಹುಲ್ಸ್ ತೊಗೊಂಡ್ಬಂದಿದೆ, ಹುಲ್ಲಾ ಹೂಪ್ಸ್. ಟೈಮ್ 7:30 ಆಗಿದೆ, ಆದರೂ ಬಿಸಿಲು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅವರು ಶುಕ್ರವಾರ ಫಂಕ್ಷನ್ ಇಟ್ಕೊಂಡಿದ್ದಾರೆ. ಇವತ್ತು ವರ್ಕಿಂಗ್ ಡೇ ಆಗಿದ್ದರಿಂದ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಿತ್ತು. ಮತ್ತು ತುಂಬ ಟ್ರಾಫಿಕ್ ಇರುತ್ತೆ, ಇಲ್ಲಿಂದ 1.5 ಅವರ್ ಅವ್ರ ಮನೆ. ಅದಕ್ಕೋಸ್ಕರ ಇವಾಗ ನೋಡಿಕೊಂಡು ನಾವು ಬಿಟ್ಟಿದ್ದು. ಸ್ಯಾಟರ್ಡೇ ಸಂಡೇ ಆಗಿದ್ದಿದ್ರೆ ಸ್ವಲ್ಪ ಬೇಗ ಹೋಗ್ಬೋದಾಗಿತ್ತು. ಇವತ್ತು ಕೆಲಸ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಗ್ತಿದೆ. ಇನ್ನು ಇವಾಗ ಹೋಗ್ತಾರೆ ಅವ್ರ ಮನೆ ಬಂದ್ಬಿಟ್ಟು. ನಾನು ಹಳೆ ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಪುಟ್ಟು ಪಾಪು ಆದಾಗ ಹೋಗಿದ್ದು, ಅದೇ ಫಸ್ಟ್ ಟೈಮ್ ನಾನು ಸ್ನಾನ ಮಾಡಿಸ್ಕೊಡ್ತಾ ಇದ್ದೀನಿ ಇವತ್ತು ಹೋಗಿ ಅಂತೆಲ್ಲ ಹೇಳಿದ್ದೆ, ನೆನಪಿರ್ಬೋದು. ಅವ್ರ ಮನೆಗೆ ಹೋಗ್ತಾ ಇರೋದು ಇವಾಗ. ಇದು ಮೊದಲನೇ ವರ್ಷದ ಬರ್ಡೇ ಪಾಪುಗೆ. ಪಾಪು ಹೆಸರು ರಿಷವ್ ಅಂತ. ಸೊ ಅವರು ಇಂಡಿಯಾಗೆ ಹೋಗ್ಬಿಟ್ಟಿದ್ರು, ಅದಕ್ಕೆ ನಾನು ಅವಾಗ ಹೋಗೋಕ್ಕೆ ಆಗಲಿಲ್ಲ ಅವ್ರ ಮನೆಗೆ. ಇವಾಗ ರೀಸೆಂಟಾಗಿ ಬಂದಿದ್ದಾರೆ ಅತ್ತೆ ಮಾವ ಎಲ್ಲರೂ ಕರ್ಕೊಂಡು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಹೆಂಗೂ ನೋಡೋಕೆ ಹೋಗ್ಬೇಕಾಗಿತ್ತು ಮಗುನ, ಬಟ್ ಹೆಂಗೂ ಅವರು 1 ಇಯರ್ದು ಬರ್ಡೇ ಪಾರ್ಟಿ ಇಟ್ಕೊಂಡಿದ್ರಿಂದ ನಾವು ಹೋಗಲಿಲ್ಲ. ಇವಾಗ ಒಂದೇ ಸರಿ ಪಾಪ ನೋಡ್ದಂಗೂ ಆಗುತ್ತೆ, ಪಾರ್ಟಿ ಮುಗಿಸ್ಕೊಂಡಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಬರ್ತ್ಡೇಗೆ ಹೋಗ್ತಾ ಇರೋದು. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಅಲ್ಲಿಗೆ ಹೋದ್ಮೇಲೆ ಸಿಗೋಣ. ಇನ್ನು ಏನಾದರೂ ಇತ್ತು ಅಂದರೆ ದಾರಿ ಮಧ್ಯದಲ್ಲಿ ನಾನು ರೋಡ್ ತೋರಿಸ್ಕೊಂಡು ಮಾತಾಡ್ತಾ ಹೋಗ್ತೀನಿ. ಸೊ ನಿಮಗೂ ಬೋರ್ ಆಗಬಾರ್ದಲ್ವ, ಹಾಗೆ ವಿಡಿಯೋ ನೋಡ್ತಾ ಇರಿ. ಪಾಪಚ್ಚಿ ನಾನು ವಿಡಿಯೋ ಹಿಂಗೆ ಇಟ್ಕೊಂಡಿದ ತಕ್ಷಣ ಹಾಯ್ ಮಾಡ್ತಾರೆ ಇಬ್ರು. ಗುಡ್ ಗರ್ಲ್ಸ್ ಮಕ್ಕಳ. ಬಂಗಾರು, ನಿಂಗೆ ತುಂಬ ಜನ ಕಂಗ್ರಾಟ್ಸ್ ಹೇಳಿದಾರಪ್ಪ, ನಿಂಗೆ ಅವಾರ್ಡ್ಸ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ವಿಶ್ ಮಾಡಿದಾರ ನನಗೆ, ಥ್ಯಾಂಕ್ ಯು ಅವ್ರಿಗೆ. ಅದ್ಯಾ ನಿನಗೂ ಅಷ್ಟೇ, ನಿಂಗೆ ಗ್ರಾಜ್ಯುಯೇಟ್ ಆಗಿದ್ದಕ್ಕೆ ವಿಶ್ ಮಾಡಿದ್ದಾರೆ. ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ನನಗೆ ವಿಶ್ ಮಾಡೋಕ್ಕೆ ಎಲ್ಲರಿಗೂ. ಬಾಯ್. ಹೆಂಗ್ ಕಾಣಿಸ್ತಾ ಇದಾರೆ ಇಬ್ರು? ಕ್ಯೂಟಾಗಿ ಕಾಣಿಸ್ತಾ ಇದಾರ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಾವಿಬ್ರು ಕ್ಯೂಟ್ ಆಗಿ ಇರ್ತೀವಿ. ಹೌದಾ? ಅಕ್ಕ ಕ್ಯೂಟ್ ಆಗಿದ್ದಾಳೆ, ನೀನ್ ಕ್ಯೂಟ್ ಆಗಿಲ್ಲ. ಇಲ್ಲ, ಇಬ್ರು ಕ್ಯೂಟ್ ಆಗಿದ್ದೀರಾ. ಮೊನ್ನೆ ರೀಸೆಂಟ್ ಆಗಿ ಇಂಡಿಯಾದಿಂದ ತಗೊಂಡ್ ಬಂದಿದ್ದು. ಇದು ಪ್ಯಾಂಟಲ್ ಒಂದ್ಸಲ ತಗೊಂಡಿದ್ದಲ್ವ ವಿನಯ, ಬಂಗಾರ ಹಾಕಿರೋದು, ಪಿಂಕ್ ಅಂಡ್ ವೈಟ್. ಆಲ್ಮೋಸ್ಟ್ 4000 ಏನೋ ಹತ್ತತ್ರ ಆಗಿದೆ ಅದಕ್ಕೆ. ಬಟ್ ವರ್ತ್ ತುಂಬಾ ಚೆನ್ನಾಗಿದೆ. ಈ ತರ ಈ ಸಿಂಪಲ್ ಪಾರ್ಟಿಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಂಗೆ ಕಂಫರ್ಟ್ ಆಗಿದ್ಯಾ ಮಗ್ನೆ? ತುಂಬಾ ಚೆನ್ನಾಗಿ, ತುಂಬಾ ಇಷ್ಟ ಆಯ್ತು. ನಿಂದು ಇಷ್ಟ ಆಯ್ತಾ? ನಂಗೆ ಮೋಸ್ಟ್ ಕಲರ್ ಇಷ್ಟ ಆಗುತ್ತೆ, ಪಿಂಕ್, ಯೆಲ್ಲೋ, ಆಮೇಲೆ ಬ್ಲೂ, ಲೈಟ್ ಬ್ಲೂ. ಹೌದು, ಅವಳಿಗಂತೂ ಲೈಟ್ ವೆಯ್ಟ್ ತುಂಬ ಚೆನ್ನಾಗಿದೆ. ತುಂಬ ದೊಡ್ಡದು ಬಟ್ಟೆ, ಬಟ್ ಆದರೂ ಫ್ರೀ ಆಗಿರಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ನಮಗೆ ಈ ಟೈಮಲ್ಲಿ ಇಷ್ಟ ಆಗುತ್ತೆ, ಯಾಕಂದರೆ ತುಂಬ ಲೇಟಾಗಿ ಕತ್ಲೆ ಆಗುತ್ತೆ. ನಾರ್ಮಲಾಗಿ ವಿಂಟರ್ ಟೈಮಲ್ಲಿ 5 ಗಂಟೆಗೆಲ್ಲ ತುಂಬ ಕತ್ಲೆ ಆಗಿಬಿಡುತ್ತೆ ಬೇಗನೆ. ಅದು ನಮಗೇನೋ ಒಂಥರ ಅಯ್ಯೋ ಏನಪ್ಪ ಇಷ್ಟು ಬೇಗ ಕತ್ಲೆ ಆಯಿತು ಅಂತ ಬೋರ್ ಆಗ್ತಾ ಇರುತ್ತೆ. ಬಟ್ ಇದು 9 o'clockವರೆಗೂ ಬೆಳಕಿರೋದ್ರಿಂದ ನಮಗೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಈ ವೆದರ್ ಎಸ್ಪೆಷಲಿ ನೋಡ್ತಾ ಇರ್ಬೋದು, ಸನ್ಸೆಟ್ ಆಗ್ತಾ ಇದೆ.
ಹಾಗೆ ಒಳ್ಳೊಳ್ಳೆ ಸಾಂಗ್ಸ್ಗಳನ್ನ ಹಾಕ್ಕೊಂಡು ನಾವು ಡ್ರೈವ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಇನ್ನು ಅಮೆರಿಕ ಮೂವಿ ಸಾಂಗ್ಸ್ ಅಂದರೆ ನನಗೆಲ್ಲನೂ ತುಂಬಾ ಇಷ್ಟ. ತುಂಬ ಮೆಲೋಡಿಯಸ್ ಸಾಂಗ್, ಮತ್ತು ಎಷ್ಟು ದಿನ ಆದ್ರೂ ಅದಕ್ಕೊಂಥರ ಎಕ್ಸ್ಪೈರಿ ಡೇಟೇ ಇಲ್ಲ ಅಂತ ಹೇಳ್ಬೋದು. ಯಾವಾಗಲೂ ಕೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ ಆಲ್ಬಮಲ್ಲಿ ಯಾವಾಗಲೂ ಇರುತ್ತೆ ನನಗೆ ಆ ಮೂವಿ ಸಾಂಗ್ಸ್. ಇನ್ನು ಇಲ್ಲಿ ನೋಡ್ತಿರ್ಬೋದು, ಅಮೆರಿಕಾದಲ್ಲಿ ನಮ್ಮ ಇಂಡಿಯನ್ಸ್ನ ನಾವು ಇನ್ನೊಂದು ಕಾರಲ್ಲಿ ಇದ್ದಾರೆ ಅಂತ ಕಂಡುಹಿಡಿಯೋದು ಹೇಗೆ ಅಂತ ಅಂದರೆ ಈ ಥರ ಆಂಜನೇಯ ಮೂರ್ತಿಯಿಂದ ಫ್ರಂಟ್ ಸೈಡಲ್ಲಿ ಹಾಕ್ಕೊಂಡಿರ್ತಾರೆ. ಹಾಗಾಗಿ ನಮ್ಮವರು ಅಂತ ಗೊತ್ತಾಗುತ್ತೆ. ಒಂದು ಈ ದೇವರು, ಇನ್ನ ಒಂದು ನಂಬರ್ ಪ್ಲೇಟಲ್ಲಿ ಜಾಸ್ತಿ ನಮ್ಮವರೇ ಹಾಕಿಸ್ಕೊಳ್ಳೋದು, ಹೆಸರುಗಳು ಹಾಕಿಸ್ಕೊಂಡಿರ್ತಾರೆ. ನೀವು ರೀಸೆಂಟಾಗಿ ನೋಡಿದ್ರಿ ನನ್ನ ಮಿನಿ ವ್ಲಾಗಲ್ಲಿ ಈ ಥರ RCB ಫ್ಯಾನ್ಸ್ ಆಗಿರೋ RCB ಅಂತ ಹಾಕಿಸ್ಕೊಂಡಿರ್ತಾರೆ. ಕೆಲವರು ಅವ್ರ ಹೆಸರು ಹಾಕಿಸ್ಕೊಂಡಿರ್ತಾರೆ, ಮಕ್ಕಳ ಹೆಸರು ಹಾಕಿಸ್ಕೊಂಡಿರ್ತಾರೆ, ಅವರ ಸ್ಟೇಟ್ ಹೆಸರು ಹಾಕಿಸ್ಕೊಂಡಿರ್ತಾರೆ, ಮತ್ತು ಪೊಲಿಟಿಷಿಯನ್ ಹೆಸರು, ಹೀರೋಗಳ ಹೆಸರು. ಸೊ ಹೀಗಾಗಿ ನಾವು ಯಾವಾಗಲೂ ರೆಕಗ್ನೈಸ್ ಮಾಡ್ತೀವಿ ನಮ್ಮವರು ಇವರು ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಕ್ರೇನ್ ಇತ್ತು. ನಾನು ಹಂಗೆ ವಿಡಿಯೋ ಮಾಡ್ತಾ ಇದ್ದೆ, ನನ್ನ ಹಸ್ಬೆಂಡ್ ರೇಗಿಸ್ತಾ ಇದ್ರು ದೂರದಿಂದ, ತುಂಬ ದೊಡ್ಡ ಟ್ರೈನ್ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿದ್ರೆ ತುಂಬ ಪುಟ್ಟು ಟ್ರೈನ್ ಇದು. ಸೊ ಇದಾದಮೇಲೆ ನೆಕ್ಸ್ಟು ಜರ್ನಿ ಕಂಟಿನ್ಯೂ ಮಾಡೋಣ ಬನ್ನಿ. ನಿಮಗೂ ಬೋರ್ ಆಗಬಾರ್ದು ಅಂತ ಆಗಲೇ ಹೇಳ್ದಂಗೆ ಮಧ್ಯ ಮಾತಾಡ್ತಿರ್ತೀನಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಇದು ವಾಟರ್ ಟ್ಯಾಂಕ್. ನಿಮಗೆ ಗೊತ್ತೇ ಇರುತ್ತೆ, ಆದರೆ ಅದರಲ್ಲಿ ಎಷ್ಟು ಲಕ್ಷ ಲೀಟರ್ಸ್ ನೀರಿರುತ್ತೆ ಅಂತ ಅಂತೂ ಗೊತ್ತಿಲ್ಲ ನನಗೆ. ಸೊ ಅಲ್ಲಲ್ಲಿ ಅಂದರೆ ಪ್ರತಿ ಏರಿಯಾದಲ್ಲೂ ಕೂಡ ಇರುತ್ತಲ್ವ, ಅಲ್ಲಿ ಏರಿಯಾ ಹೆಸರು ಕೂಡ ಮೆನ್ಷನ್ ಮಾಡಿರ್ತಾರೆ. ಇನ್ನು ಇದೊಂದು ಬ್ಯೂಟಿಫುಲ್ ವ್ಯೂ ಅಂತ ಹೇಳ್ಬೋದು. ಇವ್ರ ಮನೆಗೆ ಹೋಗ್ಬೇಕಾದ್ರೆ ನನಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ. ನನ್ನ ಮೊದಲಿನ ಬ್ಲಾಗಲ್ಲೂ ಕೂಡ ಶೇರ್ ಮಾಡಿರ್ತೀನಿ. ಸನ್ಸೆಟ್ ಆಗ್ತಾ ಇದೆ, ಅದ್ರ ಜೊತೆಗೆ ಇದು ಲೇಕ್ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ಸೊ ಫೈನಲಿ ರೀಚ್ ಆದ್ವಿ. ನಾವು ಅಂದ್ಕೊಂಡಿದ್ವಿ 7 o'clock ಪಾರ್ಟಿ ಇದ್ದಿದ್ದರಿಂದ ಆಗೋಗಿರುತ್ತೆ, ತುಂಬ ಲೇಟಾಗಿ ಹೋಗ್ತಿದ್ದೀವಿ ಅಂತ. ಆದರೆ ನಾವು ಹೋದ್ಮೇಲೆ ಕೇಕ್ ಕಟ್ಟಿಂಗ್ ಆಯಿತು. ತುಂಬ ಕ್ರೌಡ್ ಇದ್ದಿದ್ದರಿಂದ ನಾನು ಮೇಲೆ ಅಷ್ಟು ವಿಡಿಯೋ ಮಾಡಿರಲಿಲ್ಲ. Your destination is on the left. ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲಿ ಎಲ್ಲರೂ ಆಗಲೇ ಸ್ಟಾರ್ಟರ್ಸ್ ಎಲ್ಲ ತೊಗೊತಾ ಇದ್ರು. ನಾವು ಆವಾಗಲೇ ಡಿನ್ನರ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ವಿ. ಒಳಗೆ ಹೋಗಿದ್ವಿ, ಸ್ವಲ್ಪ ಹೊತ್ತು ಕೂತಿದ್ವಿ. ಅದಾದಮೇಲೆ ಸ್ಟಾರ್ಟರ್ಸ್ ಮಕ್ಳಿಗೆ ಕೊಡೋಣ ಅಂತ ಕರ್ಕೊಂಡು ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು ಈ ಪ್ಲ್ಯಾನ್ ಆ್ಯಕ್ಚುಲಿ. ಬಜ್ಜಿ ಇತ್ತು, ಗೋಬಿ ಇತ್ತು, ಹಾಗೆ ಕಬಾಬ್ ಮತ್ತು ಪೂರಿ ಸಾಗು. ಇನ್ನು ಉಳಿದಿದ್ದೆಲ್ಲ ಹಾಗೆ ಕ್ಲೋಸ್ ಆಗಿ ಇಟ್ಟಿದ್ರು. ಮತ್ತು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಊಟ ಟೈಮ್ಗೆ ಓಪನ್ ಮಾಡೋ ಥರ. ಆದ್ಯನ್ಗೆ ತಿನ್ಸೋಕ್ಕೆ ಅಂತ ಹೇಳ್ಬಿಟ್ಟು ಕಬಾಬ್ ಮತ್ತು ಪೂರಿ ಸಾಗು ಎಲ್ಲ ಹಾಕೊಂಡು ಬಂದೆ. ಗೋಬಿ ಕೂಡ ಹಾಕೊಂಡು ಬಂದಿದ್ದೆ. ಅವಳು ತಿನ್ನಲಿಲ್ಲ. ಕಬಾಬ್ ಒಂದು 2-3 ಪೀಸ್ ತಿಂದ್ಬಿಟ್ಟು ಒಂದು ಪೂರಿ ತಿಂದ್ಲು ಅಷ್ಟೇ. ಅವಳದು ಮುಗ್ದೆ ಹೋಯ್ತು, ಇನ್ನು ಊಟನೇ ಮಾಡಲಿಲ್ಲ ಅವಳು. ಇನ್ನು ಗೋಬಿ ಅಂತೂ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಸೊ ನನಗೆ ಇಂಡಿಯಾದಲ್ಲಿ ಜಾಸ್ತಿ ತಿಂತಾ ಇದ್ದೆ, ಇಲ್ಲಿ ಬಂದಾಗಿಂದ ಈ ಥರ ಪಾರ್ಟಿಗೆ ಬಂದಾಗ ತಿಂತೀನಿ. ಸೊ ಇಷ್ಟ ಆಗುತ್ತೆ. ಇನ್ನು ಇಲ್ಲಿ ಏನೇನು ಇದೆ ಅಂತ ಹೇಳ್ಬಿಟ್ಟು ನಾನು ಬರೆದಿದ್ದಾರಲ್ವ ಅಲ್ಲಿ ನೇಮ್, ಅದನ್ನು ಹಂಗೆ ತೋರಿಸ್ತಾ ಇದ್ದೀನಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಅದು ಓಪನ್ ಮಾಡಿದ್ಮೇಲೆ ವಿಡಿಯೋ ಮಾಡೋದು ಮರೆತೆ ನಾನು. ಸೊ ಮೇಲೆ ಹೋಗೋಣ ಬನ್ನಿ. ಫೋಟೋ ಸೆಷನ್ ನಡೀತಾ ಇತ್ತು. ಎಲ್ಲ ಫ್ಯಾಮಿಲೀಸ್ ಎಲ್ಲ ಫೋಟೋಸ್ ತೆಗೆಸ್ಕೊತಾ ಇದ್ರು. ಹಾಗಾಗಿ ನಾನು ಅಲ್ಲೇ ಯಾರೋ ಇದ್ದರು, ಅವ್ರ ಕೈಲಿ ಫೋನ್ ಕೊಟ್ಬಿಟ್ಟು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಬಂದೆ. ಫೋಟೋಸ್ ಕ್ಲಿಕ್ ಮಾಡಿಲ್ಲ ಅವರು, ಜಸ್ಟ್ ವಿಡಿಯೋ ಮಾಡಿದ್ದಾರೆ. ಹಾಗೆ ಆಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಮಗು ಅಂತೂ ತುಂಬ ಕ್ಯೂಟಾಗಿದ್ದಾನೆ. ಮಗು ಹೆಸರು ರಿಷವ್. ಫಸ್ಟ್ ಬರ್ತ್ಡೇ, ಇದು 1ನೇ ವರ್ಷದ ಬರ್ಡೇ. ಇನ್ನು ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಾದಮೇಲೆ ಇನ್ನು ಎಲ್ಲರೂ ಊಟಕ್ಕೆ ಹೋದರು. ನಾವು ಕೂಡ ಊಟಕ್ಕೆ ಹೋದ್ವಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಇವರು ಸಂಜೀವ್ ಮತ್ತು ಸುಪ್ರಜಾ ಅಂತ ಹೇಳಿ. ಅಣ್ಣ ಬಂದ್ಬಿಟ್ಟು ಹಸ್ಬೆಂಡ್ಗೆ ಫ್ರೆಂಡ್. ನನಗೆ ಇಲ್ಲಿಗೆ ಬಂದಮೇಲೆ ಸುಪ್ರಜಾ ಅವರು ಫ್ರೆಂಡ್ ಆಗಿದ್ದು. ಅಂದರೆ ಇಂಡಿಯಾದಲ್ಲಿ ಬರೋಕ್ಕೆ ಮೊದಲೇ ನಾನು ಒಂದಷ್ಟು ಟಿಪ್ಸ್ಗಳೆಲ್ಲ ಕೇಳ್ತಾ ಇದ್ದೆ, ಏನೇನು ತರಬೇಕು ಅದು ಇದು ಅಂತ. ಚೆನ್ನಾಗಿ ಮಾತಾಡೋರು. ಇನ್ನು ಇಲ್ಲಿ ನನಗೆ ಮೊದಲನೇ ಫ್ರೆಂಡ್ ಅಂತ ಹೇಳ್ಬೋದು. ಹಾಗೆ ತುಂಬ ಚೆನ್ನಾಗಿ ಗೈಡ್ ಮಾಡೋರು. ನನಗೆ ಇಷ್ಟು ಜನ ಫ್ರೆಂಡ್ಸ್ ಆಗೋದಕ್ಕೆ ಅವರೇ ಮೇಯ್ನ್ ರೀಸನ್. ಯಾವಾಗಲೂ ಹೇಳೋರು, ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಬೇಕು, ಇಲ್ಲಿ ರಿಲೇಟಿವ್ಸ್ ಇರೋದಿಲ್ಲ, ಫ್ರೆಂಡ್ಸೇ ಎಲ್ಲದಕ್ಕೂ ಆಗ್ತಾರೆ. ನೀನು ಅವ್ರು ಮಾತಾಡ್ಸಿಲ್ಲ ಅಂದರೂ ನೀನು ಮಾತಾಡಿಸಿ ಫ್ರೆಂಡ್ ಮಾಡ್ಕೊ ಅಂತೆಲ್ಲ ಹೇಳೋರು. ಸ್ಟಾರ್ಟಿಂಗ್ ನಾನು ತುಂಬ ಸೈಲೆಂಟಾಗಿ ಇರ್ತಿದ್ದೆ, ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಬಟ್ ಇವಾಗ ಅನಿಸ್ತಾ ಇದೆ. ಸೊ ಈ ಥರ ಫ್ರೆಂಡ್ ಮಾಡ್ಕೊಳ್ಳೋದು ಒಳ್ಳೆಯದೇ
ಇದೆ ಅಂತ ಹೇಳ್ಬಿಟ್ಟು ಕಷ್ಟ ಸುಖಕ್ಕೆ ಆಗ್ತಾರಲ್ವಾ ಅಂತ. ಇನ್ನು ನೋಡಿದ್ರಿ ಅನ್ಸುತ್ತೆ ಹಾಲಲ್ಲಿ ತುಂಬ ಜನ ದೊಡ್ಡವರು ಇದ್ರು, ಎಲ್ಡರ್ಸ್ ಅಂದರೆ ಇವರ ಅತ್ತೆ ಮಾವ ಬಂದಿದ್ರು, ಸಂಜೀವಣ್ಣ ಅವ್ರ ಅಪ್ಪ ಅಮ್ಮ ಜೊತೆಗೆ ಅವರ ಫ್ರೆಂಡ್ಸ್ ಅವರ ಪೇರೆಂಟ್ಸ್ಗಳು ಕೂಡ ಎಲ್ಲರೂ ಇದ್ದಿದ್ದರಿಂದ ಕಸಿನ್ಸ್ ಆಗಿರ್ಬೋದು, ಫ್ರೆಂಡ್ಸ್ಗಳ ಪೇರೆಂಟ್ಸ್ ಎಲ್ಲ ತುಂಬ ಜನ ದೊಡ್ಡವ್ರು ಕಾಣಿಸ್ತಾ ಇದ್ರು. ಇನ್ನು ನನಗೆ ಸುಮಾರು ಜನ ಹೊಸ ಪರಿಚಯ ಆಗಿರೋದ್ರಿಂದ ನಾನು ಅಷ್ಟೊಂದೇನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಹೊರಗಡೆ ಬಂದು ಕೂತಿದ್ದೀವಿ, ಕ್ರೌಡ್ ಇತ್ತು ಅಂತ ಹೇಳಿಬಿಟ್ಟು. ಬರ್ಡೇ ಕೇಕ್ ಕಟ್ಟಿಂಗ್ ಆಯಿತು, ಆವಾಗಲೇ ಸ್ಟಾರ್ಟರ್ಸ್ ನೋಡಿದ್ರಿ. ಇನ್ನು ನೆಕ್ಸ್ಟು ಡಿನ್ನರ್ ಕೂಡ ತೋರಿಸಿದ್ದೀನಿ ಏನೇನು ಅಂತ ಹೇಳ್ಬಿಟ್ಟು. ಎಲ್ಲರೂ ಅಲ್ಲಿ ಫುಲ್ ಎಲ್ಲರೂ ಇದ್ರು ಅಂತ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಹೊರಗಡೆ ಬಂದು ನಿಂತ್ಕೊಂಡಿದ್ದೀವಿ. ಕತ್ಲೆ ಅಲ್ಲಪ್ಪ. Hi, 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 hi. Balloon. Naki balloon. Balloon catch. 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 ಊಟ ಎಲ್ಲ ಮಾಡಿದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಇನ್ನು ಮಕ್ಕಳಿಗೆ ರಿಟರ್ನ್ ಗಿಫ್ಟ್ಸ್ ಕೂಡ ಕೊಡ್ತಾ ಇದ್ದಾರೆ. ಸೊ ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಪ್ಯಾಕಿಂಗ್ ಮಾಡ್ಕೊಂಡು ಹೋಗಿ, ತುಂಬ ಇದೆ ಅಂತ ಹೇಳ್ತಾ ಇದ್ರು. ಸ್ವೀಟ್ಸ್ ಆದರೂ ತೊಗೊಂಡೋಗಿ, ಬಿರಿಯಾನಿ ಈ ಥರ ಏನಾದರೂ ಅಂತ. ಆದ್ಯ ಊಟ ಮಾಡಿರಲಿಲ್ಲ ಅಲ್ವಾ, ಸೊ ಪ್ಯಾಕ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು. ಬಟ್ ನಾನೇ ಬೇಡ, ನಾಳೆ ಶನಿವಾರ ಅಂತ ಹೇಳಿಬಿಟ್ಟು ಹೊರಟ್ವಿ. ಊಟ ತುಂಬ ಚೆನ್ನಾಗಿತ್ತು, ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ದೀವಿ. ಇನ್ನು ಪ್ಯಾಕ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು. ನಾವು ಬೇಡ ಅಂತ ಅಂದ್ವಿ, ಯಾಕಂದರೆ ನಾಳೆ ಶನಿವಾರ ನಾವು ಯಾರೂ ತಿನ್ನಲ್ಲ. ಮತ್ತು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇದು ನಾನೇ ತಿನ್ನಬೇಕಾಗತ್ತೆ, ಇವ್ರು ಯಾರೂ ತಿನ್ನೋದಿಲ್ಲ. ಹಂಗಾಗಿ ಇಲ್ಲ, ಏನು ಬೇಡ ಅಂತ ಹೇಳ್ಬಿಟ್ಟು ಬಂದ್ವಿ. ಹಲೋ ಮಕ್ಕಳ. ಬಂಗಾರೂ ಸ್ವಲ್ಪ ತಿಂದ್ಲು, ಆದ್ಯ ಅಂತೂ ಏನೂ ತಿಂದಿಲ್ಲ. ಒಂದೇ ಒಂದು ಪೂರಿ ತಿಂದಿದ್ಲು, ಕರೆಕ್ಟು. ಒಂದು ಪೂರಿ ಮತ್ತು ಒಂದು ಸ್ವಲ್ಪ ಕಬಾಬು, ಒಂದು 2-3 ಪೀಸ್ ಅಷ್ಟೇ, ಇನ್ನೇನಿಲ್ಲ, ಮುಗೀತು. ಬಿರಿಯಾನಿ ಏನು ಟ್ರೈ ಮಾಡಿಲ್ಲ ಆದ್ಯ. ಸ್ವೀಟ್ ಬಿರಿಯಾನಿ, ಸ್ವೀಟ್ ಜಾಮೂನ್ ಅಲ್ಲ. ಬಂಗಾರು ಹೆಂಗಿತ್ತಪ್ಪ ಫುಡ್? ತುಂಬಾ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಓಕೆ, ಏನಕ್ಕೆ ಲೈಟಾಗಿ ತಿಂದೆ? ಹಂಗೆ ಫುಲ್ ಅದು ಅಷ್ಟಕ್ಕೆ ಹೆವಿ ಅನಿಸ್ಬಿಡ್ತು. ಓಕೆ ಮಮ್ಮನೆ. ಸೊ ಓಕೆ ಫ್ರೆಂಡ್ಸ್, ನೀವು ನೋಡಿದ್ರಿ ಅನ್ಸುತ್ತೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನ ಹಂಗೆ ಆ್ಯಡ್ ಮಾಡಿದ್ದೀನಿ. ಬರ್ಡೇ ತುಂಬ ಚೆನ್ನಾಗಿ ಮಾಡಿದ್ರು. ಮೊದಲನೇ ವರ್ಷ, ಇವತ್ತೇ ಬರ್ಡೇ ಕರೆಕ್ಟಾಗಿ ಶುಕ್ರವಾರ ಬಂದಿತ್ತಂತೆ. ಸೊ ಹಾಗಾಗಿ ಇವತ್ತೇ ಮಾಡಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ಶನಿವಾರ ಯಾರಿಗೂ ಸ್ಕೂಲ್ ಏನಿರಲ್ಲ ಅಲ್ವಾ, ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ಆರಾಮಾಗಿ ಹೋಗ್ಬಿಟ್ಟು ಮಲ್ಕೊಬೋದು, ಲೇಟಾಗೂ ಎದೊಳ್ಬೋದು ಹಾಗೆ. ಸೊ ಚೆನ್ನಾಗಿತ್ತು, ಒಂಥರ ಪಾರ್ಟಿ ಎಂಜಾಯ್ ಮಾಡಿದ್ವಿ. ಪಾಪು ಕೂಡ ತುಂಬ ಕ್ಯೂಟಾಗಿ ಆಗಿದೆ. ನಾನು ಚಿಕ್ಕ ಮಗು ಇದ್ದಾಗ ನೋಡಿದ್ದಿತ್ತು. ಇವಾಗ ಅವನು ಆಲ್ಮೋಸ್ಟ್ 6 ಮಂತ್ಸ್ ಮೇಲಾಯಿತು, ಇಂಡಿಯಾದಲ್ಲಿದ್ದ, ಇವಾಗ ಬಂದಿದ್ದಾರೆ. ಹಾಗಾಗಿ ತುಂಬ ಕ್ಯೂಟಾಗಿ ಆಗಿದ್ದಾನೆ. ಓಕೆ ಫ್ರೆಂಡ್ಸ್, ಇನ್ನು 1 ಅವರ್ ಇದೆ ಆಲ್ಮೋಸ್ಟ್, ಅಂದರೆ 40 ಮಿನಿಟ್ಸ್ ಇದೆ ಡ್ರೈವ್. ಸೊ ಹೋಗ್ಬಿಟ್ಟು ಊಟ ಫುಲ್ ಹೆವಿ ಆಗಿದೆ, ಹೋಗಿ ನೀರು ಕುಡ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಓಕೆನಾ, ಬಾಯ್. ಮಕ್ಕಳು ತುಂಬ ಟಯರ್ಡ್ ಆಗಿದ್ದಾರೆ, ಮಲ್ಕೊಂಡ್ಬಿಡ್ತಾರೆ ಅಂತ ಅಂದ್ಕೊಂಡೆ, ಬಟ್ ಮಲ್ಕೊಂಡಿರಲಿಲ್ಲ. ಸೊ ಮನೆಗೆ ರೀಚ್ ಆಗೋಷ್ಟರಲ್ಲಿ 11 ಗಂಟೆ ಆಯಿತು. ಅವರು ಏನಕ್ಕೆ ಮಲ್ಕೊಂಡಿಲ್ಲ ಅಂತ ಅಂದರೆ, ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ನೋಡಿ, ಅದು ಟಾಯ್ಸ್ ಮೇಲೆ ಅವ್ರಿಗೆ ಕಣ್ಣು. ಹಾಗಾಗಿ ಬಂದಿದ ತಕ್ಷಣ ಎತ್ಕೊಂಡು ಆಟ ಆಡಿದ್ರು. ಅಲ್ಲಿಗೆ ಹೋಗ್ಬೇಕಾದ್ರೆ ತಗೊಂಡಿದ್ದು, ಅಲ್ಲೇ ಇತ್ತು ಕಣ್ಣು ಇಬ್ರಿಗೂ. ಎಸ್, ಆಮೇಲೆ ಆಡ್ಕೋ. Okay, first you have to put your legs out, put it onto your thing, you have to spin it over your stomach. Oh no, I didn't like one too. And you have to spin it all over your stomach. ಇದರಲ್ಲಿ ಯಾರು ಜಾಸ್ತಿ ಹೊತ್ತು ಮಾಡ್ತೀರಾ ನೋಡೋಣ, ಆಯ್ತಾ? And here you go. Stop. I think stop. Okay. Okay, 3, 2, 1, go. 2, 3, go. Spin. I don't like this.
ನೀನು ಈ ಕಡೆ ಬಾ ಬಂಗಾರು, ನೀನು ಬಂದ್ಬಿಡು ಅದೇ ಈ ಕಡೆ. ಸೂಪರ್ ಬಂಗಾರು, ನೈಸ್. Now do some tricks. Okay. Now do some tricks. Now Adya's turn. And one step. No, this is not the first one. This is not the first one. So first you have to for what was this? ಅದರಿಂದ ಚಿಕ್ಕದು ಬೇಕು ಕೊಡ್ತೀಯಾ? ನಾನೇನೋ ತೋರಿಸ್ಬೇಕು. No stop. ಕೊಡಪ್ಪ. I have to jump. ವಾಪಸ್ ಕೊಡ್ತೀನಿ. And the second thing is Adya, give it to her. And I think this and turn. Ready and turn. And ಓಕೆ ಸಾಕು. ನಡೀರಿ, ಬಟ್ಟೆ ಚೇಂಜ್ ಮಾಡಿ ಸಾಕೊಳ್ಳಿ. this is my watch. ಯಾರಿಗೆ ತುಂಬಾ ಇಷ್ಟ ಆಯ್ತು? ನನಗೆ ನಾನು ಸುಮ್ಮನೆ ಸೈಕಲ್ ಸೆಕ್ಷನ್ ಅಲ್ಲಿ ನೀನೇ ನೋಡ್ಸಿದ್ದ ಪಪ್ಪಂಗೆ? ನಾನು ಸುಮ್ಮನೆ ಹಾಕೊಂಡು ಹಿಂಗ್ ಮಾಡ್ತಿದ್ದೆ, ದೊಡ್ಡದು ಹಿಂಗ್ ಮಾಡ್ತಿದ್ದಾಗ ಪಪ್ಪ ನೋಡ್ಬಿಟ್ಟು ನಾನು ಕೇಳಿದೆ ಪಪ್ಪನ, ಅದಕ್ಕೆ ಓಕೆ ತಗೋ ಅಂತು. ಇಬ್ರಿಗೂ ಒಂದು ತಗೊಂತು. ನನಗೆ ಈ ತರ ದೊಡ್ಡದಿದ್ರೆ ಮಾಡಕ್ಕಾಗತ್ತೆ, ಚಿಕ್ಕದು ಅಂದ್ರೆ ಆಗಲ್ಲ, ಬಿದೋಗುತ್ತೆ ಬೇಗ. ಕರೆಕ್ಟ್. ನನಗೂ ದೊಡ್ಡದಿರಬೇಕು. ಇಲ್ಲ, ನೀನೇ ಕರೆಕ್ಟ್ ಆಗಿದೆ. ಅಲ್ಲಿ ಈ ತರ ಲೈಟ್ಸ್ ಬರಲ್ಲ, ಬರೀ ಸೌಂಡ್ಸ್ ಬರುತ್ತೆ. ನಾನು ಒಂದು ಪಿ ಕ್ಲಾಸ್ ಇರುತ್ತಲ್ಲ, ದಿನ ಫ್ರೀ ಚಾಯ್ಸ್ ಅಂತ ಬಿಟ್ಟಿರುತ್ತೆ ನನ್ನ ಗೇಮ್ಸ್ ಆದ್ಮೇಲೆ. ಆಮೇಲೆ ಹಿಂಗ್ ಮಾಡೋದು ನಾನೇ ಕಲ್ತಿದ್ದು. ಮಿಸ್ ಮ್ಯಾಮ್ ಹೇಳ್ಕೊಡ್ತೆ, ಅಪ್ಲಿಕೇಶನ್ ಮಾಡಿರೋದು ಹೇಳ್ಕೊಡ್ತಿದ್ದು. ಮಿಸ್ ಮಾಮು ಅಲ್ಲಿ ಹಾಕೊಳ್ಳೋದು, ಮಿಸ್ ಫಸ್ಟು ನಮ್ಮ ಹ್ಯಾಂಡ್ಸನ್ ಟರ್ನ್ ಮಾಡಿ ಮಾಮು ಹಿಂಗೆ ಮಾಡೋದು. ಮಿಸ್ ಫಸ್ಟ್ ಇದು ಮಿಸ್ ಫಸ್ಟ್ ಇವಾಗ ಟರ್ನ್ ಮಾಡ್ತಾರೆ, ನಾವು ಹಂಗೆ. ಸೂಪರ್. ಸುಮಾರು ಹೊತ್ತು ಆಟ ಆಡ್ತಾಯಿದ್ರು. ಅದಾದಮೇಲೆ ನಾನೇ ಫ್ರೆಶಪ್ ಆಗಿ ಅಂತ ಹೇಳಿಬಿಟ್ಟು ಮಲಗಿಸ್ದೆ. ಅದಾದಮೇಲೆ ಸ್ವಲ್ಪ ನೀರೆಲ್ಲ ಕುಡಿಸ್ಬಿಟ್ಟು ಇನ್ನು ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ವ್ಲಾಗ್. ಇದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ನೋಡ್ತಾ ಇರ್ಬೋದು. ಮಧ್ಯಾಹ್ನ ಆಗಿದೆ 12:30, ಆದರೂ ತುಂಬ ಕತ್ಲೆ ಆಗಿಬಿಡ್ತು ಸಡನ್ನಾಗಿ. ಮತ್ತೆ ಮಳೆ ಸ್ಟಾರ್ಟ್ ಆಗ್ತಿದೆ. ಅವತ್ತಿನ ದಿನ ಬರ್ಡೇ ದಿನ ವೆದರ್ ಚೆನ್ನಾಗಿತ್ತು, ಸೊ ಬರ್ಡೇ ಎಲ್ಲ ಚೆನ್ನಾಗಾಯಿತು. ಇಲ್ಲ ಅಂದರೆ ಇವತ್ತಿನ ಥರ ಇದ್ದಿದ್ರೆ ಹೋಗಿ ಬರೋದು ಕಷ್ಟ ಆಗ್ತಿತ್ತು. ಹೇಗೋ ಈ ವೆದರ್ ನೋಡಿ ಅನ್ಕೋತಾ ಇದ್ದೆ, ಹೆಂಗೋ ಒಳ್ಳೆ ಟೈಮ್ಗೆ ಆಗಿದೆ ಬರ್ಡೇ ಅಂತ. ಪಾಪ ಭಾನುವಾರ ಮಾಡೋಣ ಅಂದ್ಕೊಂಡಿದ್ರಂತೆ, ಸೊ ಬೇಡ ಬರ್ಡೇ ದಿನನೇ ಮಾಡೋಣ ಅಂತ ಮಾಡಿದ್ದು. ಇಲ್ಲಿ ನೋಡ್ತಾ ಇದ್ದೀರಾ ಅನ್ಸುತ್ತೆ 1 ಗಂಟೆ ಟೈಮು, ಫುಲ್ಲು ಕತ್ಲೆ ಆಗಿದೆ, ವಿಪರೀತ ಮಳೆ ಕೂಡ ಬಂತು. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಟೆಕ್ಸಸ್ ವೆದರ್ ಎಷ್ಟು ವಿಚಿತ್ರವಾಗಿರುತ್ತೆ ಅಂತ. ಹಾಗೆ ಬೆಂಗಳೂರಲ್ಲೂ ಕೂಡ ತುಂಬ ಮಳೆ ಆಯ್ತಂತೆ ನೆನ್ನೆ. ನಾನು ನ್ಯೂಸ್ ಚಾನೆಲ್ಸಲ್ಲೆಲ್ಲ ನೋಡ್ತಾ ಇದ್ದೆ. ಆದಷ್ಟು ಎಲ್ಲರೂ ಹುಷಾರಾಗಿರಿ ಅಂತ ಈ ಮೂಲಕ ನಾನು ಕೂಡ ಕೇಳ್ಕೊತೀನಿ. ತುಂಬ ಸೌಂಡ್ ಆಗ್ತಿತ್ತು. ಏನು ಅಂತ ನೋಡಿದ್ರೆ ಅಲ್ಲಿ ನೋಡ್ತಾ ಇರ್ಬೋದು ಜೋರಾಗಿ ಮಳೆ ಬೀಳ್ತಾ ಇತ್ತು. ಡೈರೆಕ್ಟಾಗಿ ಬಿದ್ದರೆ ಮಣ್ಣು ಅಲ್ಲಿ ಹಳ್ಳ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಒಂದು ವುಡನ್ ಪೀಸ್ ಇಟ್ಟಿದ್ರು. ಸೊ ಒಂದು ಐಡಿಯಾ ಚೆನ್ನಾಗಿತ್ತು, ಹಾಗೆ ವಿಡಿಯೋ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇವತ್ತಿನ ವ್ಲಾಗ್ನ ಇಷ್ಟಪಟ್ಟಿರ್ತೀರಾ ಅಂತ ಅನ್ಕೋತೀನಿ. 3-4 ದಿನದ ಕ್ಲಿಪ್ಪಿಂಗ್ಸ್ನ ಒಂದೇ ಸರಿ ಶೇರ್ ಮಾಡ್ಕೊಂಡಿದ್ದೀನಿ, ಇಲ್ಲಿಯ ವೆದರ್ ಹೇಗಿರುತ್ತೆ ಅಂತ ತೋರಿಸೋದಕ್ಕೋಸ್ಕರ. ಇನ್ನು ನೆಕ್ಸ್ಟ್ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ವೆಯ್ಟ್ ಮಾಡ್ತಾ ಇರಿ. ತುಂಬ ಜನದ ಡೌಟ್ಸ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕ್ಲಿಯರ್ ಮಾಡ್ತೀನಿ. ಏನು ಡೌಟು ಅದು ತುಂಬ ಜನ ಏನು ಕೇಳಿದ್ದಾರೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಹಾಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಗ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಒಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಇವತ್ತಿನ ವಿಡಿಯೋ ನೋಡಿದ್ಮೇಲೂ ಕೂಡ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ವಿಶಸ್ ಕಳಿಸಿದ್ರಿ ಬಂಗಾರು ಮತ್ತು ಆದ್ಯನ್ಗೆ, ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ಮ ಎಲ್ಲರ ಕಮೆಂಟ್ಸ್ ಓದ್ತೀನಿ, ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.